ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬಾಡಿ ಲೋಷನ್ ನಿಮಗೆ ತೋರಿಸ್ತಾ ಇದೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ರೆ ಮ್ಯಾಮ್ ನಮ್ಗೆ ಒಂದು ಬೆಸ್ಟ್ ಬಾಡಿ ಲೋಷನ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಮತ್ತೆ ಜಾಸ್ತಿ ಕ್ವಾಂಟಿಟಿ ಇರೋದನ್ನ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ಡಾಕ್ಟರ್ ಹತ್ರ ಕೇಳಿದಾಗ ಒಂದು ಬಾಡಿ ಲೋಷನ್ ನಂಗೆ ಸಜೆಸ್ಟ್ ಮಾಡಿದರೆ ಆ ಬಾಡಿ ಲೋಷನ್ ಬಗ್ಗೆ ನಿಮ್ಗೆ ಇವತ್ತು ರಿವ್ಯೂ ಕೊಡ್ತಾ ಇದೀನಿ. ಸೊ ಇಷ್ಟ ಆದ್ರೆ ನೀವು ಕೂಡ ಪರ್ಚೇಸ್ ಮಾಡಿ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ನಿಮ್ಮ ಸ್ಕಿನ್ ಹೆಲ್ತ್ ನ ಕಾಪಾಡುತ್ತೆ ಮತ್ತೆ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ, ಮತ್ತೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಮತ್ತೆ ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ, ಎಲ್ಲಿ ಸಿಗುತ್ತೆ, ಎಷ್ಟು ಪ್ರೈಸ್, ಎಲ್ಲದೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ ಕ್ರೀಮ್ ಬಗ್ಗೆ. ಸೊ ದಟ್ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬಿಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಅಂಡ್ ಹಾಗೆ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೊಸದಾಗಿ ನಮ್ಮ ಚಾನಲ್ ನಲ್ಲಿ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಮತ್ತೆ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ. ಸೊ ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮಾಗಿ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸ್ ನಿಮ್ಗೆ ಮಿಸ್ ಆಗೋದಿಲ್ಲ. ಓಕೆನಾ, ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಸೊ ಬನ್ನಿ ಹಾಗಾದ್ರೆ ತರ ಮಾಡ್ತೆ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋಂತ ಸ್ಕಿನ್ ಬ್ರೈಟ್ನಿಂಗ್ ಬಾಡಿ ಲೋಷನ್ ಯಾವ್ದು ಅಂತ ಹೇಳಿದ್ರೆ 2% ಕೋಜಿಕ್ ಆಸಿಡ್ ಬ್ರೈಟ್ನಿಂಗ್ ಬಾಡಿ ಲೋಷನ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ ಪ್ಯಾಕೇಜಿಂಗ್, ಸೊ ಇದೇ ಆ ಒಂದು ಬಾಡಿ ಲೋಷನ್. ಅಂಡ್ ಈ ಬಾಡಿ ಲೋಷನ್ ಅಲ್ಲಿ SPF 30 PA 3+ ಇದೆ. ಓಕೆನಾ, ಸೊ ನೀವು ಯೂಸ್ ಮಾಡಿದಾಗ ಅಂದ್ರೆ ಈಗ ನೀವು ಮಾರ್ನಿಂಗ್ ನೀವು ಯೂಸ್ ಮಾಡಿದಾಗ ನೀವೇನಾದ್ರು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಸನ್ ರೇಸ್ ಏನಿರುತ್ತೆ, ಸೂರ್ಯನ ಕಿರಣಗಳು UVA ಮತ್ತೆ UVB, ಸೊ ಎರಡು ರೇಸ್ ಇಂದ ನಿಮ್ಗೆ ನಿಮ್ಮ ಸ್ಕಿನ್ ಟ್ಯಾನ್ ಆಗದಿರೋದಿತ್ತಲ್ಲ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಆಲ್ರೆಡಿ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಟ್ಯಾನ್ ರಿಮೂವ್ ಮಾಡುತ್ತೆ. ಓಕೆನಾ, ಸೊ ನಿಮಗೆ ಗೊತ್ತಿರುತ್ತೆ ತುಂಬಾ ಜನರಿಗೆ ಇಷ್ಟು ಭಾಗ ವೈಟ್ ಇರುತ್ತೆ, ಇಷ್ಟು ಫುಲ್ ಬ್ಲಾಕ್ ಆಗಿರುತ್ತೆ. ಈಗ ಸ್ಲೀವ್ಲೆಸ್ ಹಾಕೊಂಡಿರ್ತೀರಾ ಅದೆಲ್ಲ ಕೂಡ ಶೋ ಆಗ್ತಿರುತ್ತೆ, ಅಥವಾ ಬೆನ್ನೆಲ್ಲ ಕಪ್ಪಾಗಿರುತ್ತೆ, ನೆಕ್ ಕಪ್ಪಾಗಿರುತ್ತೆ, ಫೇಸ್ ವೈಟ್ ಆಗಿರುತ್ತೆ, ಅಥವಾ ಫಿಂಗರ್ ಎಲ್ಲ ಕೂಡ ಬ್ಲಾಕ್ ಆಗೋದಾಗಿರ್ಬೋದು, ಎಲ್ಬೋಸ್ ಆಗಿರ್ಬೋದು, ಅಥವಾ ಈ ಜಾಯಿಂಟ್ಸ್ ಹತ್ರ ಎಲ್ಲ ನಿಮ್ಗೆ ಬ್ಲಾಕ್ ಆಗಿರುತ್ತೆ, ಮತ್ತೆ ಲೆಗ್ ಕೂಡ ಬ್ಲಾಕ್ ಆಗಿರುತ್ತೆ. ಈಗ ಫುಟ್ ವೇರ್ ಎಲ್ಲ ವೇರ್ ಮಾಡಿರ್ತೀರಾ, ಸೊ ಫುಟ್ ವೇರ್ ಮಾಡಿದಾಗ ಅದೇನು ಕವರ್ ಇರುತ್ತೆ ನೋಡಿ ಅದೆಲ್ಲದೂ ಕೂಡ ಸೊ ಕವರ್ ಆಗಿರೋದೆಲ್ಲ ವೈಟ್ ಆಗಿರುತ್ತೆ. ಆಮೇಲೆ ನೀವು ರಿಮೂವ್ ಮಾಡಿದಾಗ ಫುಟ್ ವೇರ್ ರಿಮೂವ್ ಮಾಡಿದಾಗ ಫುಲ್ ನಿಮ್ಗೆ ಬ್ಲಾಕ್ ಅಂಡ್ ವೈಟ್, ಸೊ ಈ ರೀತಿನೆಲ್ಲ ನಿಮ್ಗೆ ಸೊ ಈ ರೀತಿ ಕಲರ್ ಎಲ್ಲ ನಿಮ್ಗೆ ಆಗಿರುತ್ತಲ್ವಾ. ಸೊ ಅದೆಲ್ಲದೂ ಕೂಡ ಈ ಒಂದು ಬಾಡಿ ಲೋಷನ್ ಯೂಸ್ ಮಾಡೋದ್ರಿಂದ ಫುಲ್ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ ಫ್ಯೂಚರ್ ಅಲ್ಲಿ ಆಗದಿರೋ ರೀತಿನಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಮತ್ತೆ ಏನಾದ್ರು ನಿಮ್ಗೆ ಬಾಡಿನಲ್ಲಿ ಪಿಗ್ಮೆಂಟೇಷನ್ ಆಗಿತ್ತು, ಮತ್ತೆ ಏನಾದ್ರು ಗುಳ್ಳೆಗಳಿತ್ತು, ಅಥವಾ ಅಲರ್ಜೀಸ್ ಏನಾದ್ರು ಆಗಿತ್ತು, ಡ್ರೈನೆಸ್ ಏನಾದ್ರು ಇತ್ತು, ಇರಿಟೇಷನ್ ಆಗಿರ್ಬೋದು, ಇನ್ಫ್ಲಮೇಷನ್ ಆಗಿರ್ಬೋದು, ಸೊ ಈ ರೀತಿ ನಿಮ್ಗೆ ಏನಾದ್ರು ಸ್ವಲ್ಪ ಕಟ್ತಾ ಆಗ್ತಾ ಇರತ್ತೆ, ಈಗ ಬೆನ್ ಕಡಿತಾ ಇರತ್ತೆ ಅಥವಾ ಕೈ ಕಟ್ತಾ ಆಗ್ತಾ ಇರತ್ತೆ, ಸೊ ಈ ರೀತಿ ಎಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಅದನ್ನ ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಬಾಡಿ ಲೋಷನ್ ಅಂತಾನೆ ಹೇಳ್ಬೋದು. ಮತ್ತೆ ನಿಮ್ಮ ಬಾಡಿನಲ್ಲಿ ಏನಾದ್ರು ಮೆಲನಿನ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಆಗ್ತಿತ್ತು ಅಂತ ಹೇಳಿದ್ರೆ ಈ ಬಾಡಿ ಲೋಷನ್ ನೀವು ಯೂಸ್ ಮಾಡೋದ್ರಿಂದ ಆ ಸ್ಕಿನ್ ಲೇಯರ್ ಒಳಗಡೆ ಅದೆಲ್ಲದೂ ಕೂಡ ಅಬ್ಸರ್ವ್ ಆಗಿರತ್ತಲ್ಲ, ಈ ಒಂದು ಕ್ರೀಮ್ ಟೆಕ್ಸ್ಚರ್ ಅಬ್ಸರ್ವ್ ಆಗಿರತ್ತಲ್ಲ, ಸೊ ಅದೆಲ್ಲದೂ ಕೂಡ ಮೆಲನಿನ್ ಪ್ರೊಡಕ್ಷನ್ ನ ಕಡಿಮೆ ಮಾಡುತ್ತೆ ಮತ್ತೆ ಕೊಲಾಜಿನ್ ಪ್ರೊಡಕ್ಷನ್ ನ ಬೂಸ್ಟ್ ಮಾಡುತ್ತೆ. ಸೊ ಅವಾಗ ನಿಮ್ಮ ಸ್ಕಿನ್ ಏನ್ ಬಾಡಿ ಇರತ್ತೆ ನೋಡಿ ಬ್ರೈಟನ್ ಆಗಿ ಮತ್ತೆ ಹೆಲ್ತಿ ಆಗಿ ಮತ್ತೆ ಗ್ಲೋಯಿಂಗ್ ಆಗಿ ವೈಟ್ ಆಗಿ ಕಾಣಿಸುತ್ತೆ, ಡಾರ್ಕ್ ಆಗಿ ಕಾಣಿಸೋದಿಲ್ಲ. ಓಕೆನಾ, ಇದೊಂದ್ ರೀತಿನಲ್ಲಿ ಡಿ-ಟ್ಯಾನ್ ಬಾಡಿ ಲೋಷನ್ ಅಂತಾನೆ ಹೇಳ್ಬೋದು. ಈಗ ಪಾರ್ಲರ್ ಅಲ್ಲೆಲ್ಲ ಹೋಗ್ಬಿಟ್ಟು ನೀವು ವ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಮತ್ತೆ ಬಾಡಿ ಕೇರ್ ಎಲ್ಲ ಮಾಡಿಸ್ಕೊ ಬರ್ತೀರಲ್ವಾ, ಸೊ ನೀವು ಪಾರ್ಲರಿಗೆ ಹೋಗೋ ನೀಡೇ ಇರೋದಿಲ್ಲ. ಮನೇಲೆ ನೀವು ಈ ಸ್ನಾನ ಆದ್ಮೇಲೆ ಈ ಒಂದು ಬಾಡಿ ಲೋಷನ್ ನೀವು ಯೂಸ್ ಮಾಡ್ಕೊಂಡ್ರಿ ಹಚ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಟ್ಯಾನ್ ಆಗೋದಿಲ್ಲ, ತುಂಬಾನೇ ಮೋರ್ ರೇಡಿಯಂಟ್ ಆಗಿ ನಿಮ್ಮ ಸ್ಕಿನ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಹೆಲ್ದಿ ಸ್ಕಿನ್ ಆಗಿ ರೇಡಿಯಂಟ್ ಸ್ಕಿನ್ ಆಗಿ ಕಾಣುತ್ತೆ, ಪಿಗ್ಮೆಂಟೇಷನ್ ಟ್ಯಾನ್ ಎಲ್ಲದೂ ಕೂಡ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಮ ಬಾಡಿ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಬಿಕಾಸ್ ಈ ಒಂದು ಕ್ರೀಮ್ ಅಥವಾ ಈ ಒಂದು ಬಾಡಿ ಲೋಷನ್ ಮಾಯಿಶ್ಚರೈಸರ್ ಕಂಟೆಂಟ್ ಕೂಡ ಇರೋದ್ರಿಂದ ಸೊ ನಿಮ್ಗೆ ತುಂಬಾನೇ ನಿಮ್ಮ ಬಾಡಿ ಸ್ಕಿನ್ ಏನಿದೆ ಅದು ತುಂಬಾನೇ ಸಾಫ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ, ಸೊ ಇದೊಂದು ರೀತಿ ಆಲ್ ಇನ್ ಒನ್ ಬಾಡಿ ಲೋಷನ್ ಅಂತಾನೆ ಹೇಳ್ಬೋದು. ಇದರಲ್ಲಿ SPF ಕೂಡ ಇದೆ ಮತ್ತೆ ಮಾಯಿಶ್ಚರೈಸರ್ ಕೂಡ ಇದೆ. ಸೊ ನೀವು ಸಪರೇಟ್ ಆಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಆಮೇಲೆ ಸನ್ಸ್ಕ್ರೀನ್ ಬಾಡಿ ಲೋಷನ್ ಯೂಸ್ ಮಾಡೋ ನೀಡೇ ಇರೋದಿಲ್ಲ. ಸೊ ಎರಡು ಕೂಡ ಒಂದ್ರಲ್ಲೇ ಇರೋದ್ರಿಂದ ಸೊ ಆರಾಮಾಗಿ ಈ ಒಂದು ಬಾಡಿ ಲೋಷನ್ ನೀವು ಯೂಸ್ ಮಾಡಬಹುದು, ತುಂಬಾ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ. ಈ ಒಂದು ಬಾಡಿ ಲೋಷನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಮತ್ತೆ ಇದ್ರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇಲ್ಲ. ಓಕೆನಾ, ಸೊ ಪ್ಯಾರಾಬಿನ್ ಆಗಿರ್ಬೋದು, ಡೈ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು, ಮತ್ತೆ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೆಲ್ಲ ಇರತ್ತೆ ಲಿಸ್ಟ್ ಎಲ್ಲ ಅದೆಲ್ಲದೂ ಕೂಡ ಫ್ರೀ ಆಗಿದೆ, ಮತ್ತೆ ಸ್ಟಿರಾಯ್ಡ್ ಏನು ಕೂಡ ಇಲ್ಲ. ಓಕೆನಾ, ಬಿಕಾಸ್ ಇದು ಡರ್ಮಟಾಲಜಿಗೆ ಟೆಸ್ಟೆಡ್ ಆಗಿದೆ ಮತ್ತೆ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ, ನೀವು ಯೂಸ್ ಮಾಡಬಹುದು ಎವ್ರಿ ಡೇ ಅಂತ ಹೇಳಿ. ಮತ್ತೆ ಇದರಲ್ಲಿ 5 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಗಳು ಇದೆ. ಸೊ ಯಾವ್ದೆಲ್ಲ ಇದೆ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು ಕೋಜಿಕ್ ಆಸಿಡ್, ಅಂಡ್ ಸೆಕೆಂಡ್ ಒನ್ ಬಂದು ಪಪಾಯ ಎಕ್ಸ್ಟ್ರಾಕ್ಟ್, ಅಂಡ್ ಥರ್ಡ್ ಒನ್ ಬಂದು ಗ್ಲಿಸರಿನ್, ಅಂಡ್ ಫೋರ್ತ್ ಒನ್ ಬಂದು ವಿಟಮಿನ್ ಇ,
ಅಂಡ್ ಫಿಫ್ತ್ ಒನ್ ಬಂದು ಶಿಯಾ ಬಟರ್. ಸೊ ಈ 5 ಮೇನ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಈ ಒಂದು ಬಾಡಿ ಲೋಷನ್ ಇರೋದ್ರಿಂದ ನೀವು ಯೂಸ್ ಮಾಡಿದಾಗ ನಾನು ಹೇಳಿರುವಂತ ಪ್ರಾಬ್ಲಮ್ಸ್ ಗಳು ಕಡಿಮೆ ಆಗುತ್ತೆ ಮತ್ತೆ ನಿಮ್ಗೆ ಬೆನಿಫಿಟ್ ಪ್ರೊವೈಡ್ ಮಾಡುತ್ತೆ. ಓಕೆನಾ. ಮತ್ತೆ ಇನ್ನೊಂದು ಹೇಳೋದು ಮತ್ತೆ ಮತ್ತೆ ನಿಮ್ಗೆ ಏನಾದ್ರು ಸ್ವಲ್ಪ ಸ್ಕಿನ್ ಎಲ್ಲದು ಕೂಡ ಒಂದ್ ರೀತಿ ವಯಸ್ಸಾಗಿರೋ ತರ ಫೈಲೆನ್ಸ್ ರಿಂಕಲ್ಸ್ ಎಲ್ಲ, ಸೊ ಆ ರೀತಿ ಸ್ವಲ್ಪ ಸ್ಯಾಗಿ ಸ್ಕಿನ್ ತರ ಏನಾದ್ರು ಬಾಡಿ ಇತ್ತು ಅಂತ ಹೇಳಿದ್ರೆ ಅದನ್ನ ಕೂಡ ರಿಪೇರ್ ಮಾಡತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಪ್ರತಿದಿನ ಇದನ್ನ ಯೂಸ್ ಮಾಡಬಹುದು. ಹೇಗೆ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಸ್ನಾನ ಮಾಡಿದ ನಂತರ ಅಂದ್ರೆ ಫುಲ್ ಬಾಡಿ ಎಲ್ಲದೂ ಕೂಡ ಕ್ಲೀನ್ ಆಗಿರ್ಬೇಕು. ಸೊ ಕ್ಲೀನ್ ಮಾಡ್ಕೊಂಡು ಆಮೇಲೆ ನೀವು ಬಾಡಿ ಲೋಷನ್ ಓವರ್ ಆಲ್ ನಿಮ್ಮ ಬಾಡಿ ಅಂದ್ರೆ ನೆಕ್ ಇಂದ ಹಿಡಿದು ಫುಲ್ ಫೀಟ್ ವರೆಗೂ ಕೂಡ ನೀವು ಅಪ್ಲೈ ಮಾಡಬಹುದು. ಏನು ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಓಕೆನಾ. ಏನಾದ್ರು ಆಚೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಒಂದು 15 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಬಿಫೋರ್ ನೀವು ಬಾಡಿ ಲೋಷನ್ ಈ ಒಂದು ಲೋಷನ್ ಅಪ್ಲೈ ಮಾಡ್ಕೊಂಡು ಆಚೆ ಹೋಗ್ಬೋದು. ನಿಮ್ಗೆ ಸನ್ ಪ್ರೊಟೆಕ್ಷನ್ ಸಿಗುತ್ತೆ, ಟ್ಯಾನ್ ಏನು ಕೂಡ ಆಗೋದಿಲ್ಲ. ಅಂಡ್ ಈ ಬಾಡಿ ಲೋಷನ್ ಯಾರೆಲ್ಲ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ ಎಬೋ 18 ಇಯರ್ಸ್ ಗಂಡ್ಮಕ್ಳು, ಹೆಣ್ಮಕ್ಳು ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡಬಹುದು. ನಿಮ್ಗೆ ಸೂಟ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗೋದಿಲ್ಲ. ಯಾರೆಲ್ಲ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಸೊ ಬಿಲೋ 18 ಇಯರ್ಸ್ ಪ್ರೆಗ್ನೆಂಟ್ ಲೇಡೀಸ್, ಬ್ರೆಸ್ಟ್ ಫೀಡಿಂಗ್ ಮದರ್ಸ್, ಸೊ ನೀವು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಲ್ರೆಡಿ ಯೂಸ್ ಮಾಡ್ತಿದ್ರ, ನಿಮ್ಗೆ ಸೆಟ್ ಆಗಿದೆ, ಸೈಡ್ ಎಫೆಕ್ಟ್ ಆಗಿಲ್ಲ, ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ. ಆರ್ ನೀವು ಈ ವಿಡಿಯೋ ನೋಡ್ಕೊಂಡಂತೂ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಓಕೆನಾ. ಸೊ ಫೈನಲ್ ಆಗಿ ಈ ಒಂದು ಬಾಡಿ ಲೋಷನ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ಸೊ ಈ ಒಂದು ಬಾಡಿ ಲೋಷನ್ ಬಂದು 403 ರೂಪಾಯಿನಲ್ಲಿ ಸಿಗುತ್ತೆ. 200 ml. ಓಕೆನಾ. ಹೈ ಕ್ವಾಂಟಿಟಿ ಅಂತಾನೆ ಹೇಳ್ಬೋದು. 200 ml ಗೆ 403 rupees ಆಗುತ್ತೆ. ಸೊ ನೀವು ಒಂದ್ಸಲ ತಗೊಂಡ್ರಿ ಅಂತ ಹೇಳಿದ್ರೆ 3 months ವರೆಗೂ ಕೂಡ ಬರುತ್ತೆ. ಪ್ರತಿದಿನ ನೀವು ಇದನ್ನ ಯೂಸ್ ಮಾಡಬಹುದು. ದಿನದಲ್ಲಿ ಒಂದ್ಸಲ ಯೂಸ್ ಮಾಡಿ ಸಾಕು, ನೈಟ್ ಯೂಸ್ ಮಾಡೋ ನೀಡ್ ಇರೋದಿಲ್ಲ, ಮಾರ್ನಿಂಗ್ ಮಾತ್ರ ಯೂಸ್ ಮಾಡಿ. ಅಂಡ್ ಈ ಬಾಡಿ ಲೋಷನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲ ಫಾರ್ಮಸಿ ಶಾಪ್ ಅಲ್ಲೂ ಕೂಡ ಸಿಗುತ್ತೆ ಮತ್ತೆ ಆನ್ಲೈನ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ. ಆನ್ಲೈನ್ ಅಲ್ಲಿ ಸಿಗೋ ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಆ ಮೂಲಕ ಹೋಗಿ ಪರ್ಚೇಸ್ ಮಾಡಿ, ನಿಮ್ಗೆ ದುಡ್ಡು ಸಿಗೋದಿಲ್ಲ. ಬೇರೆ ಸೈಟ್ ಅಲ್ಲಿ ಏನಾದ್ರು ತುಂಬಾ ಕಡಿಮೆ ಪ್ರೈಸ್ ತೋರಿಸ್ತಿದೆ, ನೀವು ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ಏನಾದ್ರು ಸೈಡ್ ಎಫೆಕ್ಟ್ ಆಗಿ ನನಗೆ ಕಮೆಂಟ್ ಅಂತೂ ಮಾಡಬೇಡಿ ಫ್ರೆಂಡ್ಸ್. ಓಕೆನಾ. ಸೊ ತುಂಬಾ ಜನರಿಗೆ ಪ್ರಾಡಕ್ಟ್ ಬ್ರೇಕ್ಔಟ್ ಆಗೋದಾಗಿರ್ಬೋದು ಅಥವಾ ಸೈಡ್ ಎಫೆಕ್ಟ್ ಆಗಿ ಸೊ ತುಂಬಾ ಜನ ಅತಿ ಕಮೆಂಟ್ ಮಾಡ್ತಿರ್ತೀರಾ. ನಾನು ಕೊಟ್ಟಿರೋ ಸೈಟ್ ಅನ್ನು ತಗೊಂಡು ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ, ನಿಮ್ಗೆ ಪ್ರಾಡಕ್ಟ್ ನಿಮ್ಗೆ ಡೂಪ್ ಬರೋದಿಲ್ಲ, ಬ್ರೇಕ್ಔಟ್ ಆಗಿರೋ ಪ್ರಾಡಕ್ಟ್ ಬರೋದಿಲ್ಲ. ಓಕೆನಾ. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಬಾಡಿ ಲೋಷನ್. ಇಷ್ಟ ಆದ್ರೆ ತಗೊಳ್ಳಿ. ಒರಿಜಿನಲ್ ಲಿಂಕ್ 2 ಕಡೆ ಕೂಡ ಪ್ರೊವೈಡ್ ಮಾಡ್ತೀನಿ ಈಸಿ ಆಗಿ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.